ಬಾರಿ ನನ್ ಬೆಳೆ ಇಳುವರಿ ಹೆಚ್ಚಾಗಿರುತ್ತೆ ರಮಣ. ನಿನ್ ಬಗ್ಗೆ ಏನು? ನಾನು ಮಾರುಕಟ್ಟೆ ಬೆಲೆಗೆ ಖರೀದಿಸಿದ್ದೀನಿ ಭೈರವ. ಏನು, ನೀನದನ್ನ ಮಾರುಕಟ್ಟೆ ಬೆಲೆಗೆ ಖರೀದಿಸಿದೀಯಾ ಈ ಸಮಯದಲ್ಲೂ ಸಹ? ಹಾಗಾದ್ರೆ ಅದು ಯಾವುದೋ ಕಡಿಮೆ ಗುಣಮಟ್ಟದ ಹತ್ತಿ ಬೀಜಗಳಾಗಿರ್ಬೇಕು. ಅಯ್ಯೋ, ನಾನು ತುಂಬಾ ಖರ್ಚು ಮಾಡಿದ ಬೆಳೆ ಈಗ ಹಾಳಾಗಿ ನನಗೆ ಮೋಸ ಆಯಿತು. ಅದಕ್ಕಾಗಿನೇ ಎಲ್ಲವನ್ನ ಮೊದಲೇ ಯೋಚನೆ ಮಾಡಿ ನಾನು ನಮ್ಮ ಅಗ್ರಿಸಿಸ್ನವರ ಕಿಲಾಡಿಯನ್ನ ಮಾರುಕಟ್ಟೆ ಬೆಲೆಗೆ ಖರೀದಿಸಿದ್ದೀನಿ. ಅಲ್ಲ, ಮಾರುಕಟ್ಟೆ ಬೆಲೆಯಲ್ಲಿ ಅದು ನಿನಗೆ ಹೇಗೆ ಸಾಧ್ಯವಾಯಿತು? ನಾನ್ ಹಾಗೆ ಹೇಳೋದಕ್ಕಿಂತ ಅಗ್ರಿಸಿಸ್ ಪ್ರತಿನಿಧಿಯವರ ಮಾತುಗಳನ್ನ ಕೇಳಿ ತಿಳಿದುಕೋ ಭೈರವ. ಹೌದು ಭೈರವ, ನಾನು ಅಗ್ರಿಸಿಸ್ ಪರವಾಗಿ ನಮ್ಮ ಪ್ರತಿಯೊಬ್ಬ ರೈತರು ಮಾರುಕಟ್ಟೆ ಬೆಲೆಯಲ್ಲಿ ಬೀಜಗಳನ್ನ ಪಡೆಯುವುದನ್ನ ಖಚಿತಪಡಿಸಿಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿದೆ. ಅಧಿಕ ಇಳುವರಿ ಹೇಗೆ ಸಾಧ್ಯ? ಎತ್ತರವಾಗಿ ಮತ್ತು ಬಲಶಾಲಿಯಾಗಿರೋದ್ರಿಂದ ಕಿಲಾಡಿ ಸಸ್ಯವು ಕೆಳಗ್ ಬೀಳೋದಿಲ್ಲ. ಅಷ್ಟೇ ಅಲ್ಲ, ಕನಿಷ್ಠ 8ರಿಂದ 9 ಬೀಜಗಳು ಮತ್ತು 5 ತೊಳೆಗಳನ್ನ ಹೊಂದಿರುತ್ತೆ. ಇದರ ದೊಡ್ಡ ಹತ್ತಿ ಉಂಡೆಕಾಯಿ ಸಾಕಷ್ಟು ತೂಕವಾಗಿ ಉತ್ತಮ ಮತ್ತು ದೊಡ್ಡ ಹತ್ತಿ ತೊಳೆಗಳು ಇರೋದ್ರಿಂದ ಸುಲಭವಾಗಿ ಹತ್ತಿ ಬಿಡಿಸಬಹುದು. ಇದು ಬರ ಮತ್ತೆ ಭಾರಿ ಮಳೆಯನ್ನ ಎರಡನ್ನೂ ತಡೆದುಕೊಳ್ಳುತ್ತೆ ಮತ್ತೆ ಉತ್ತಮ ಇಳುವರಿಯನ್ನ ನೀಡುತ್ತೆ. ನಿಮ್ಮ ಎಲ್ಲಾ ಕೃಷಿ ಭೂಮಿಯಲ್ಲಿ ಕಿಲಾಡಿಯನ್ನ ಬಳಸಬಹುದು. ಇದು ಎಲ್ಲಾ ರೀತಿಯ ಕೀಟಗಳು ಮತ್ತು ರೋಗಗಳನ್ನ ಸೋಲಿಸುವ ಮೂಲಕ ಉತ್ತಮ ಗುಣಮಟ್ಟದ ಹತ್ತಿಯನ್ನ ಒದಗಿಸುತ್ತೆ. ಅಷ್ಟೇ ಅಲ್ಲ ರೈತ ಸಹೋದರರೇ, ನಮ್ಮ ಕಿಲಾಡಿ ಹತ್ತಿಯ ಪ್ಯಾಕೆಟ್ನಂತೆ ಕಾಣುವ ನಕಲಿ ಕಿಲಾಡಿಯನ್ನು ಸಹ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು. ಈ ಚಿಹ್ನೆಗಳನ್ನ ನೋಡೋ ಮೂಲಕ ನೀವು ಈ ನಕಲಿ ಮತ್ತು ಮೂಲ ನಡುವಿನ ವ್ಯತ್ಯಾಸವನ್ನ ಕಂಡ್ಕೋಬಹುದು. ಅದು ಹೇಗೆ ಅಂದ್ರೆ, ನಮ್ಮ ಅಗ್ರಿಸಿಸ್ ಲೋಗೋ ನಮ್ಮ ಹತ್ತಿಯನ್ನ ಕಿಲಾಡಿ ಅಂತ ಕರೆಯಲಾಗುತ್ತೆ. ಪ್ಯಾಕೆಟ್ನ ಕೆಳಗಿನ ಬಲಭಾಗದಲ್ಲಿ ನಮ್ಮ ಕಂಪನಿಯ ಕ್ಯಾರಿಕೇಚರ್ ಇರುತ್ತೆ. ಕಿಲಾಡಿ ರೈತರಿಗೆ ಹೆಚ್ಚಿನ ಆದಾಯ ನೀಡುತ್ತದೆ. ಕಿಲಾಡಿ.